ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಸಂಡೇ ಎಲ್ಲನೂ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಮನೇಲಿ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಿರ್ತಾರೆ. ನಾವು ಇದೇ ರೀತಿ ನಿಮ್ಗೊಂದು ಜಾಗನ ಪರಿಚಯ ಮಾಡ್ಕೊಡ್ತೀವಿ. ಆ ಪರಿಚಯ ನಿಮಗೂ ಇರುತ್ತೆ. ಇಲ್ಲಿ ತುಂಬ ಜನ ವಾಕ್ ಮಾಡ್ತಾರೆ, ಜಾಗ್ ಮಾಡ್ತಾರೆ, ಪಿಕ್ನಿಕ್ ಸ್ಪಾಟ್ ಥರನೂ ಇಲ್ಲಿಗೆ ನಾವು ಬರ್ಬೋದು. ಅದೇ ನಮ್ಮೆಲ್ಲರ ಲಾಲ್ಬಾಗ್. ಹಾಗೆ ಲಾಲ್ಬಾಗ್ನ ಒಂದು ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ತುಂಬ ಜನ ನಿಂತಿದ್ರು, ಪೊಲೀಸರು ಕೂಡ ಅದರಲ್ಲಿದ್ದರು. ಸೊ ಯಾಕೆ ನಿಂತಿದ್ದಾರೆ ಅಂತ ಮುಂದೆ ಬಂದು ನಾವು ವಿಚಾರಿಸಿದಾಗ ಕೆಲವರು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಿದ್ರು. ಸೊ ಕೆಲವರು ಟನಲ್ ಅಂತ ಹೇಳ್ತಿದ್ರು. ಇದರ ಬಗ್ಗೆ ಇಲ್ಲಿ ಫೋಟೋಸ್ಗಳನ್ನು ಒಂದು ಬ್ಯಾನರ್ ರೀತಿ ಹಾಕಿದ್ರು. ಟನಲ್ನ ಪ್ಲಾನ್ ಆಗಿರ್ಬೋದು ಮತ್ತು ಎಲ್ಲಿಂದ ಎಲ್ಲಿವರೆಗೂ ಇದೆ ಅನ್ನೋದ್ರ ಬಗ್ಗೆ ಒಂದು ಚಾರ್ಟ್ನ ಪ್ರಿಪೇರ್ ಮಾಡಿ ಇಲ್ಲಿ ಹಾಕಿದ್ರು. ಲಾಲ್ಬಾಗ್ 240 ಎಕರೆ ಪ್ರದೇಶ ಹೊಂದಿರುವಂಥ ಜಾಗ ಮಾತ್ರ ಅಲ್ಲ, ಸಸ್ಯಗಳ ಸಂಸ್ಕೃತಿಗೆ ಮತ್ತು ಇತಿಹಾಸದ ಒಂದು ಜೀವಂತ ಸಂಗ್ರಹಾಲಯ ಆಗಿದೆ. ಮತ್ತು ಇನ್ನೊಂದು ವಿಷಯನ ಹೇಳೋಕೆ ಹೋದರೆ, ಇದು ರಾಜರ ಕಾಲದಿಂದ ಹಿಡಿದು ಟೆಕ್ಕಿಗಳವರೆಗೂ ಕೂಡ ಇದು ಹಾಗೆ ಉಳ್ಕೊಂಡು ಬಂದಿದೆ. ಸೊ ಶಿರಾ ಪ್ರದೇಶಗಳಲ್ಲಿರುವಂಥ ತೋಟಗಳನ್ನು ಪ್ರೇರಿತಗೊಂಡು ನಮ್ಮ ಒಂದು ಮೈಸೂರು ರಾಜ್ಯವನ್ನು ಆಳ್ತಿದ್ದಂಥ ಹೈದರಾಲಿ ಅವರು ನಮ್ಮ ಬೆಂಗಳೂರಲ್ಲೂ ಕೂಡ ಆ ರೀತಿ ಒಂದು ಗಾರ್ಡನ್ ಬೇಕಂತ ಹೇಳಿ ಇಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಡಿಸಿಷನ್ನ ತೊಗೊಂಡ್ರು. 1760ರಲ್ಲಿ ಈ ಡಿಸಿಷನ್ನ ತೊಗೊಂಡು ಬೇರೆ ಬೇರೆ ವಿದೇಶಿ ಸಸ್ಯಗಳನ್ನು ಮತ್ತು ಬೀಜ ಮರಗಳನ್ನು ಸಂಗ್ರಹ ಮಾಡಿ ಇಲ್ಲಿ ಸ್ಥಾಪನೆ ಮಾಡ್ತಾ ಬಂದರು. ಅವ್ರು ತೀರ್ಕೊಂಡ್ಮೇಲೆ ಅವ್ರ ಮಗನಾದಂತಹ ಟಿಪ್ಪು ಸುಲ್ತಾನ್ ಇದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡು ಅವ್ರೇನು ಮಾಡಿದ್ರು, ಮತ್ತು ಅವರು ಅಫ್ಘಾನಿಸ್ತಾನ್, ಪರ್ಷಿಯಾ ಮತ್ತು ಫ್ರಾನ್ಸ್ಗಳಿಂದ ಬೇರೆ ಬೇರೆ ಗಿಡಗಳನ್ನ ಲಾಲ್ಬಾಗ್ಗೆ ಪರಿಚಯ ಮಾಡಿಕೊಟ್ರು. ಟಿಪ್ಪು ಸುಲ್ತಾನ್ ಅವರ ಮರಣದ ನಂತರ ಇದನ್ನು ಬ್ರಿಟಿಷರು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಅವರ ಒಂದು ಲಂಡನ್ನಿಂದ ತೋಟಗಾರಿಕಾ ತಜ್ಞರನ್ನೆಲ್ಲ ಬೆಂಗಳೂರಿಗೆ ಕರೆತಂದು ಬೇರೆ ಬೇರೆ ಪ್ರಜಾತಿ ಅಂದರೆ ರೇರೆಸ್ಟ್ ಸ್ಪೀಸೀಸ್ಗಳನ್ನ ಈ ಲಾಲ್ಬಾಗ್ಗೆ ಪರಿಚಯ ಮಾಡಿಕೊಟ್ರು. ಮತ್ತು ಕೆಲವೊಂದು ಇಂಪ್ಲಿಮೆಂಟ್ ಕೂಡ ಅವ್ರು ಮಾಡಿದ್ರು. ಯಾವ ರೀತಿ ಅಂತ ಹೇಳಿದ್ರೆ, ರೋಡ್ ಪಕ್ಕದಲ್ಲಿ ಇರುವಂತಹ ಹೂ ಬಿಡುವಂಥ ಮರಗಳನ್ನು ಐಡಿಯಾ ಅವರೇ ತಂದಿದ್ದು. ನಾನು ಹಿಂದೆ ನೀವು ನೋಡ್ತಾ ಇದ್ರಲ್ಲ, ಈ ಗ್ಲಾಸ್ ಹೌಸು ಲಾಲ್ಬಾಗ್ನ ಒಂದು ಸೆಂಟರ್ ಪಾರ್ಟಲ್ಲಿ ಇದೆ. ಇದು ಗಾಜು ಮತ್ತು ಕಬ್ಬಿಣದಿಂದ ನಿರ್ಮಿತವಾಗಿರುವಂಥ ಒಂದು ಅದ್ಭುತ ಪ್ರದರ್ಶನ ಕೂಡ ನೋಡ್ಬೋದು. ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ದಿನ ನೀವೇನು ನೋಡ್ತೀರಲ್ಲ, ಫ್ಲವರ್ ಶೋ ಆಗಿರ್ಬೋದು ಅಥವಾ ಒಂದು ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಅದು ಈ ಜಾಗದಲ್ಲೇ ಮಾಡೋದು. ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಸೊ ಇಲ್ಲಿ ನೀವೇನು ಕಲ್ಗಳನ್ನ ನೋಡ್ತಿರಲ್ಲ, ಆ ಕಲ್ಗಳಿಗೂ ಕೂಡ ಇತಿಹಾಸ ಇದೆ. ಅದೇ ರೀತಿ ಈ ಒಂದು ಲಾಲ್ಬಾಗಲ್ಲಿ ಇರುವಂಥ ಪ್ರತಿಯೊಂದು ಸಸ್ಯಗಳಾಗಿರ್ಬೋದು, ಶಿಲ್ಪಕಲೆ ಆಗಿರ್ಬೋದು, ಗ್ಲಾಸ್ ಹೌಸ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಎಲ್ಲದಕ್ಕೂ ತಂದೆ ಆದಂಥ ಒಂದು ಇತಿಹಾಸನ ಹೊಂದಿರುವಂತಹ ಜಾಗ ಇದು.